ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬ ಜನಗಳು ಕೇಳ್ತಾ ಇದ್ರಿ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ತುಂಬ ಜನಗಳು ಯಾರಿಗೋ ದುಡ್ಡು ಕೊಟ್ಟು ಮೋಸ ಹೋಗ್ಬಿಟ್ಟಿದ್ದೀವಿ, ಆ ದುಡ್ಡು ನಮಗೆ ವಾಪಸ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಕೊಟ್ಟಂಥ ದುಡ್ಡು ನಮಗೆ ವಾಪಸ್ ಬರಬೇಕಾದ್ರೆ ಏನಾದರೂ ಒಂದು ಪೂಜೆ ಇದ್ದರೆ ಹೇಳ್ಕೊಡಿ, ಖಂಡಿತ ನಾವು ವ್ರತ ಇದ್ದರೆ ಹೇಳ್ಕೊಡಿ, ಮಾಡ್ತೀವಿ ಅಂತ ತುಂಬ ಜನಗಳು ಮೊನ್ನೆ ನಾನು ಲೈವ್ ಬಂದಿದ್ನಲ್ಲ, ಲೈವ್ ಬಂದಾಗೂ ಕೂಡ ಕೇಳ್ತಾ ಇದ್ರಿ. ಖಂಡಿತ ನಿಮಗೋಸ್ಕರನೇ ಈ ಒಂದು ವಿಶೇಷವಾದಂಥ ಪೂಜೆನ ನಾನು ಕೂಡ ಈಗ ಜಸ್ಟ್ ಪೂಜೆ ಮುಗಿಸ್ಕೊಂಡು ಸ್ವಾಮಿಯ ಒಂದು ಸೇವೆನ ಮುಗಿಸ್ಕೊಂಡೇ ಬಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಈ ಒಂದು ಸೇವೆನ ಯಾರೆಲ್ಲ ಮಾಡ್ತೀರೋ ನೀವು ಕಳ್ಕೊಂಡಂತಹ ಹಣನೂ ವಾಪಸ್ ಬರೋಂಗಾಗಲಿ, ಆಮೇಲೆ ನಿಮ್ಮ ಮನಸ್ಸಲ್ಲಿ ಇದೆಲ್ಲ ಒಂದು ಕೊರಗು, ಒಂದು ಕೂಗು, ಒಂದು ನೋವು ಇದೆಲ್ಲ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ದೂರ ಆಗಿ ಗುರುರಾಯರ ಅನುಗ್ರಹ ಆಗಲಿ ಅಂತ ಕೇಳ್ಕೊಳ್ತಾನೆ ವಿಡಿಯೋನ ಶುರು ಮಾಡ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನೋಡಿ ಸ್ನೇಹಿತರೆ, ಯಾರಿಗಾನ ದುಡ್ಡು ಕೊಡೋ ಮುಂಚೆ ಮೊದಲನೇದಾಗಿ ಯೋಚನೆ ಮಾಡಿ. ಯಾಕಂದರೆ ಜೀವನ ಅನ್ನೋದ್ರಲ್ಲಿ ನಂಬಿಕೆ ಅನ್ನೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಆ ನಂಬಿಕೆ ಹೆಂಗಿರ್ಬೇಕಂತ ಅಂದರೆ, ಮುಖ ನೋಡಿದ ತಕ್ಷಣ ನಾವು ತುಂಬ ಒಳ್ಳೆಯವರು ಅಂತ ಹೋಗ್ಬಿಟ್ರೆ, ಅಥವಾ ನಿಮ್ಮ ಹತ್ರ ಇರೋದಿಲ್ಲ, ಯಾರಿಗೋ ಸಹಾಯ ಮಾಡಬೇಕಂತ ಇನ್ನೆಲ್ಲೋ ನೀವೊಂದು ಸಾಲವನ್ನು ಮಾಡಿ ತಂದು ಕೊಟ್ಬಿಡ್ತೀರಾ, ಅವರು ತಗೊತಾರೆ. ಇವಾಗ ನಾಳೆ ದಿನ ಏನಾಗ್ಬಿಡುತ್ತೆ, ನಿಮ್ಮ ನಂಬರ್ ಕೂಡ ಬ್ಲಾಕ್ ಮಾಡ್ಕೊಂಡು ಹೋಗೋ ರೇಂಜಿಗೆ ಅವ್ರು ಹೋಗ್ಬಿಟ್ಟಿರ್ತಾರೆ. ಇಲ್ಲೇನಾಗುತ್ತೆ, ಮನೆಯವ್ರ ಹತ್ರ ನೀವು ಮಾಡಿದಂಥ ಒಂದು ಕೆಲಸವನ್ನು, ಮಾಡಿದಂಥ ಸಹಾಯವನ್ನು ಹೇಳೋ ಪರಿಸ್ಥಿತಿ ಕೂಡ ಕೆಲವ್ರಿಗೆ ಇರೋದಿಲ್ಲ. ಮನೇಲಿ ಹೇಳ್ಬಿಟ್ರೆ ಏನಂತಾರೋ ಏನೋ ಅಂತ ಭಯ ಕೂಡ ಇರುತ್ತೆ. ಇಲ್ಲಿ ಸಾಲ ತಂದು ಕೊಟ್ಟಿರ್ತೀರ, ಅಥವಾ ಏನು ಮಾಡಿರ್ತೀರ, ಸ್ವಲ್ಪ ನೀವೇನಾದರೂ ಇಟ್ಕೊಂಡಿರ್ತಾರೆ ನಿಮ್ಮ ಜೀವನಕ್ಕಂತ, ಯಾರನ್ನೋ ಒಳ್ಳೆಯವ್ರಂತ ನಂಬಿ ಕೊಟ್ಬಿಡುವಂಥದ್ದು. ಇದು ಒಂದು ಸಲ ಅಲ್ಲ, ತುಂಬ ಸಲ ರಿಪೀಟ್ ಮಾಡ್ತಾ ಇದ್ದೀರಾ ಕೆಲವರು. ಯಾರನ್ನೋ ಒಳ್ಳೆಯವ್ರಂತ ನಂಬಿ ಕೊಟ್ಬಿಡೋದು, ಯಾರನ್ನೋ ಒಳ್ಳೆಯವ್ರಂತ ನಂಬಿ ಕೊಟ್ಬಿಡೋದು. ನಾನೇನು ಹೇಳ್ತೀನಿ ಗೊತ್ತಾ, ಅಷ್ಟು ಮುಂದುವರಿಬೇಡಿ. ಎಲ್ಲರ ಮೇಲೆ ನಂಬಿಕೆ ಇಟ್ಟು ನೀವು ಕಣ್ಣೀರಿಗೆ ಗುರಿ ಆಗೋದು ಬೇಡ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸರಿ, ಇದೆಲ್ಲ ಆಯಿತು. ಈ ದುಡ್ಡು ಹೆಂಗೆ ವಾಪಸ್ ಬರುತ್ತೆ ನಮಗೆ? ಯಾವುದೋ ಮುಖಾಂತರ ರಾಯರು ತರಿಸ್ತಾರೆ, ಇದಂತೂ ಸತ್ಯ. ಈಗ ಮೊದಲು ಈ ಒಂದು ವ್ರತ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ನಮಗೆ ದುಡ್ಡು ತೊಗೊಂಡವರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಅವ್ರು ಕೊಡ್ತಾ ಇಲ್ಲ, ಅಥವಾ ಕಣ್ಮುಂದೆ ಇರ್ತಾರೆ ಕೊಡಲ್ಲ ಅಂತಿರ್ತಾರೆ, ಅಥವಾ ಅವ್ರ ಹತ್ರ ಇರೋದಿಲ್ಲ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಎಲ್ಲೋ ಹೋಗಿದ್ದಾರೆ, ನಮ್ಮ ನಂಬರ್ ಕೂಡ ಅವರು ಬ್ಲಾಕ್ ಮಾಡಿದ್ದಾರೆ, ನಮ್ಮ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ, ಅಥವಾ ಕಣ್ಮುಂದೆನೇ ಇದ್ದಾರೆ, ಅವ್ರ ಹತ್ರ ದುಡ್ಡು ಕೂಡ ಇಲ್ಲ, ನಾವು ಏನಂತ ಕೇಳೋಣ, ಅಥವಾ ಇದ್ರೂ ಕೂಡ ಕೊಡ್ತಾ ಇಲ್ಲ, ನಾವು ಏನು ಮಾಡೋಣ? ಇದು ಯಾವುದೂ ಕೂಡ ಬೇಡ. ನಿಮಗೆ ಬೇಕಾದಂಥದ್ದು ಒಂದು ಸೇವೆ. ಯಾಕಂದರೆ ಎಲ್ಲ ರೀತಿಯ ಪ್ರಯತ್ನಗಳಾಗ್ಬಿಟ್ಟಿದೆ. ಈಗ ನಿಮಗೆ ಎಲ್ಲ ರೀತಿಯ ಪ್ರಯತ್ನಗಳಾಗ್ಬಿಟ್ಟಿದೆ. ಆ ನೋವು ಏನಿದೆ ಅಲ್ವ ಮನಸ್ಸಲ್ಲಿ, ಅದು ಹೋಗ್ತಾ ಇಲ್ಲ ನಿಮಗೆ. ಅದು ಕೊಡುವಂಥ ನೋವೇ ಬೇರೆ ಆಗಿದೆ. ನಿಮ್ಮ ಮನಸ್ಸಿನ ಗಾಯ ಇದೆ ಅಲ್ವಾ, ಅದು ಮಾಯ್ತಾ ಇಲ್ಲ, ವಾಸಿ ಆಗ್ತಾ ಇಲ್ಲ. ಯಾಕಂದರೆ ಅದೊಂದು ನಿಮಗೆ ಊಟ ಮಾಡಬೇಕಾದ್ರೂ ನೆನಪಾಗುವಂಥದ್ದು, ಯಾವಾಗಲೂ ಕೂಡ ನೆನಪಾಗುವಂಥದ್ದೇ ಆಗಿಬಿಟ್ಟಿದೆ. ಯಾಕಂದರೆ ಸ್ವಲ್ಪ ಕ್ಷಣ ಮರೆಯೋಣ ಅಂದರೆ ಮತ್ತೊಂದು ಕ್ಷಣ ಅದು ಬರ್ತಾನೆ ಇರುತ್ತೆ ನೆನಪು. ಈಗ ಯಾರೋ ಒಂದು 4 ಜನರ ಜೊತೆ ಕೂತ್ಕೊಂಡು ಮರ್ತೋಗ್ಬಿಟ್ಟಿರ್ತಾರೆ, ಹಿಂಗಾಯ್ತು ನನ್ನ ಜೀವನದಲ್ಲಿ ಅಂತ. ಆದರೆ ಅದು ಸುಮ್ಮನೆ ಬಿಡುತ್ತಾ, ಮತ್ತೆ ಕಾಡ್ತಾ ಇರುತ್ತೆ. ಆದರೆ ನಾನು ಕೂಡ ಜಸ್ಟ್ ಇವಾಗ ಸ್ವಾಮಿಯ ಸೇವೆ ಮಾಡ್ಕೊಂಬಂದಿದ್ದೀನಿ. ಈ ಒಂದು ವ್ರತವನ್ನು ತಿಳಿಸ್ಕೊಡ್ತೀನಿ, ಈ ಒಂದು ಸೇವೆನ ಮಾಡೋಕ್ಕೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ಈ ಥರ ದುಡ್ಡಿನ ವಿಷಯದಲ್ಲಿ ಮೋಸ ಹೋಗಿರ್ತೀರಲ್ಲ, ನಿಮಗೆ ಕೊಟ್ಟಂಥ ದುಡ್ಡು ನಿಮಗೆ ವಾಪಸ್ ಬರಬೇಕು. ಯಾಕಂದರೆ ಕೆಲವರು ತುಂಬ ಕಷ್ಟಪಟ್ಟಿರ್ತೀರಾ, ಕೆಲವರು ಎಲ್ಲೋ ತಂದು ಕೊಟ್ಟಿರ್ತೀರಲ್ವ, ವಾಪಸ್ ಬರಲೇಬೇಕಲ್ಲ. ಖಂಡಿತ ರಾಯರು ತಂದು ಕೊಡ್ತಾರೆ. ಆದರೆ ಈ ಒಂದು ನಂಬಿಕೆ ದೃಢವಾಗಿರಬೇಕು, ಆಯಿತಾ? ರಾಯರು ಯಾವುದೋ ಮುಖಾಂತರ ನಿಮಗೆ ಕೊಟ್ಟೇ ಕೊಡ್ತಾರೆ. ಅಂದರೆ ಈ ಒಂದು ಸೇವೆನ ಮಾಡಿದ ಮೇಲೆ ನಿಮಗೆ 21 ದಿನಗಳಾಗಿರ್ಬೋದು ಅಥವಾ 41 ದಿನಗಳಾಗಿರ್ಬೋದು, ಈ ಎರಡರಲ್ಲಿ ನಿಮಗೆ ವ್ಯತ್ಯಾಸ ಕಾಣಿಸುತ್ತೆ. ಆ ದುಡ್ಡು ಕೂಡ ಬಂದು ತಲುಪುತ್ತೆ, ಆಯಿತಾ? ರಾಯರ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ನೆಟ್ಟು ಈ ಒಂದು ಸೇವೆನ ಮಾಡಿ. ಹಾಗಾದರೆ ಈ ಒಂದು ಸೇವೆನ ಮಾಡೋಕ್ಕೆ ನೀವು ಏನೆಲ್ಲ ಮಾಡಬೇಕು? ನಿಮ್ಮ ಹತ್ರ ಬೇಕಾದಂಥದ್ದು ಒಂದು ರಾಯರ ಫೋಟೋ ಬೇಕಾಗುತ್ತೆ, ಸ್ವಲ್ಪ ಗಂಧ. ರಾಯರಿಗೆ ನಾವು ಅರಿಶಿಣ ಕುಂಕುಮ ಹಚ್ಚಲ್ಲ ಅಲ್ವಾ, ಗಂಧ ಬೇಕಾಗತ್ತೆ. ರಾಯರ ಫೋಟೋ, ಗಂಧ. ಇದನ್ನು 5 ದಿನಗಳು ಮಾಡುವಂಥದ್ದು. 5 ದಿನಗಳು ಮಾಡುವಂಥದ್ದು. ಕೆಲವೊಂದು ಪಾಲನೆಗಳಿದೆ, ಏನೆಲ್ಲ ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಮುಂಚಿತವಾಗಿ ಈ ಒಂದು ಸೇವೆನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ, ಬುಧವಾರ ದಿನ ಅಂದರೆ ಗುರುವಾರನೇ ಶುರು ಮಾಡುವಂಥದ್ದು. ಏಕಾದಶಿ ಬಂದಿದ್ರೆ ಬಿಟ್ಬಿಡಿ. ಗುರುವಾರ ಏನಾದರೂ ಏಕಾದಶಿ ಬಂದಿತ್ತು ಅಂತಾರೆ, ಆ ದಿನ ಶುರು ಮಾಡಬೇಡಿ. ಅಥವಾ ನೀವು ಶುರು ಮಾಡಿದ ಮೇಲೆ ಏಕಾದಶಿ ಏನಾದರೂ ಬಂದರೆ ಕಂಟಿನ್ಯೂಸ್ ಮಾಡಿ. ಅಂದರೆ ಅವತ್ತಿನ ದಿನ ನೈವೇದ್ಯ ಇಡಬೇಡಿ ರಾಯರಿಗೆ, ಆಯಿತಾ? ಇವಾಗ ನೀವೇನೋ ಗುರುವಾರ ಶುರು ಮಾಡಿದ್ರಿ, ಗುರುವಾರ, ಶುಕ್ರವಾರ, ಶನಿವಾರ, ಇವಾಗ ಭಾನುವಾರ ಏನಾದರೂ ಏಕಾದಶಿ ಬಂದ್ಬಿಡುತ್ತೆ ನೀವು ಮಾಡಬೇಕಾದ್ರೆ, ಆ ಏಕಾದಶಿ ದಿನ ನೈವೇದ್ಯ ಇಡಬೇಡಿ ರಾಯರಿಗೆ, ಆಯಿತಾ? ಹೂವು ಇಡಿ, ಹೂವು, ಸ್ವಲ್ಪ ಹೂವು, ತುಳಸಿನ ಇಡಿ, ಸಾಕು, ನಡೆಯುತ್ತೆ, ಆಯಿತಾ? ನೀವೇನು ಮಾಡಿ ಅಂತ ಅಂದರೆ ನೈವೇದ್ಯ ಏನು ಇಡುವಂಥದ್ದು ಇರೋದಿಲ್ಲ. ಇಲ್ಲಿ ಏನಂತ ಅಂದರೆ, ಪೂಜೆಯಲ್ಲೇನು ಅತಿಯಾದ ವ್ಯತ್ಯಾಸ ಇರೋದಿಲ್ಲ. ನಿಮ್ಮ ಯಥಾಶಕ್ತಿ, ಯಾವ ರೀತಿ ನಿಮ್ಗೆ ಹೆಂಗೆ ಶಕ್ತಿ ಇದೆಯೋ, ತುಂಬ ಹೂಗಳನ್ನ ತಂದು ಮಾಡುವಂಥ ಶಕ್ತಿ ದೇವ್ರು ಕೊಟ್ಟಿದ್ರೆ ಖಂಡಿತ ಮಾಡಿ, ತಪ್ಪಿಲ್ಲ ಅದು. ಅಥವಾ ನಿಮಗೆ ಶಕ್ತಿ ಇಲ್ಲ ಅಂತ ಅಂದರೆ ನೀವು ಸ್ವಲ್ಪ ತುಳಸಿ ದಳವನ್ನು ಇಟ್ಟು, ರಾಯರಿಗೆ 2 ಹೂಗಳನ್ನ ಇಟ್ಟು, ನೀವು 2 ಅಗರಬತ್ತಿ, ಊದಿನ ಕಡ್ಡಿ ಹಚ್ಚಿದ್ರು ಕೂಡ ರಾಯರು ಖಂಡಿತವಾಗ್ಲೂ ಕೂಡ ಅದು ಮುಟ್ಟುತ್ತೆ, ಆಯಿತಾ? ನಿಮ್ಮ ಶಕ್ತಿ ಪ್ರಕಾರ ನೀವು ಮಾಡುವಂಥದ್ದು. ನೈವೇದ್ಯಕ್ಕೆ ನೀವು ಸ್ವಲ್ಪ ಹಾಲನ್ನು ಬಳಸ್ಬೋದು, ಹಾಲನ್ನು ಕೊಡ್ಬೋದು ರಾಯರಿಗೆ, ಅಥವಾ ಪ್ರೀತಿಯಿಂದ ಹಾಲನ್ನು ಕೊಡ್ಬೋದು, ಅಥವಾ ಸ್ವಲ್ಪ ಸಕ್ಕರೆನ ಕೊಡ್ಬೋದು. ಏನಿಲ್ಲ ಅಂದರೆ
2 ಬಾಳೆಹಣ್ಣನ್ನು ಕೊಡ್ಬೋದು. ನಿಮ್ಮ ಶಕ್ತಿ ಪ್ರಕಾರ ಕೊಡಿ. ಏನಿಲ್ಲ ಅಂದರೆ ಒಂದು ದಿನ ಸಕ್ಕರೆನ ತೊಗೊಂಬಂದ್ಬಿಡಿ 10 ರೂಪಾಯಿಗೆ, ಅದು 5 ದಿನ ಕೂಡ ಆಗುತ್ತೆ ನೈವೇದ್ಯಕ್ಕೆ, ಅದನ್ನ ಇಡ್ಬೋದು. ಇನ್ ಕೇಸ್ ಏಕಾದಶಿ ಏನಾದರೂ ಬಂದಿತ್ತು ಅಂತಂದರೆ ಆ ದಿನ ಮಾತ್ರ ನೈವೇದ್ಯ ಇಡಬೇಡಿ, ಆಯಿತಾ? ಹೇಳ್ತೀನಿ ನಿಮಗೆ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವು ಬುಧವಾರ ದಿನ ಏನು ಮಾಡಬೇಕು, ಗುರುವಾರ ದಿನ ಪೂಜೆ ಶುರು ಮಾಡುವಂಥದ್ದು ಇರುತ್ತಲ್ವ, ನಿಮ್ಮ ಮನೆಗೆ ಹತ್ತಿರದಲ್ಲಿರುವಂತಹ ರಾಯರ ಮಠಕ್ಕೆ ಏನು ಮಾಡಬೇಕಂತ ಅಂದರೆ 1 kg ಅಕ್ಕಿ ಆಗಲಿ, 1/4 kg ಅಕ್ಕಿ ಆಗಲಿ, ನಿಮ್ಮ ಶಕ್ತಿ ಪ್ರಕಾರ 1 kg ಅಕ್ಕಿ ಆಗಿರಲಿ, ಅಥವಾ ಜಾಸ್ತಿ ಆದರೆ ತೊಗೊಂಡೋಗಿ ಕೊಡ್ಬೋದು ನೀವು. ಸ್ವಲ್ಪ ಅಕ್ಕಿ, ಆಯಿತಾ? ಸ್ವಲ್ಪ ಅಕ್ಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ, ನೀವು ಎಷ್ಟಾದರೂ ತೊಗೊಳ್ಳಿ, ನಿಮ್ಮ ಇಷ್ಟ, ಆಯಿತಾ? ನಿಮ್ಮ ಶಕ್ತಿನೂ ಕೂಡ ನೋಡ್ಕೋಬೇಕಲ್ವಾ? ಅಕ್ಕಿ, 2 ಎಳ್ನೀರಿನಕಾಯಿ, 2 ತೆಂಗಿನಕಾಯಿ, ಆಯಿತಾ? ಅಕ್ಕಿ ಏಂತಕ್ಕೆ ಕೊಡ್ತೀವಿ ಅಂತ ಅಂದರೆ ದಾರಿದ್ರ್ಯ ನಾಶ ಆಗಬೇಕು ಫಸ್ಟು. ಇದೆಲ್ಲವೂ ನಿಮ್ಮ ಜೀವನದಲ್ಲಿ ಯಾಕೆ ಆಗ್ತಾ ಇದೆ ಅಂತ ಅಂದರೆ ಯಾವುದೋ ಒಂದು ಇರುತ್ತೆ, ಕಾಡ್ತಾ ಇರುತ್ತೆ, ಪ್ರತಿಯೊಂದಕ್ಕೂ ಕೂಡ ಏನೋ ಒಂದು ಕಾರಣ ಇರುತ್ತೆ, ಸುಮ್ಮನೆ ಏನೂ ನಡೆಯಲ್ಲ ಜೀವನದಲ್ಲಿ. ದಾರಿದ್ರ್ಯ ನಾಶಕ್ಕಾಗಿ ಅಕ್ಕಿನ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ರಾಯರ ಮಠಕ್ಕೆ ಬರುವಂಥವರಿಗೆ ಪ್ರಸಾದದ ಮೂಲಕ ಅದು ಮುಟ್ತಾ ಇರುತ್ತೆ, ಆಯಿತಾ? ನಿಮ್ಮ ಕಷ್ಟಗಳು ಕಳೆಯುವಂಥದ್ದಾಗಿರುತ್ತೆ, ಆಯಿತಾ? ನಿಮ್ಮ ಪ್ರಕಾರ ಎಷ್ಟೇ ಕೊಡಿ, ನೀವು 1/4 kg ಕೊಡಿ, ಅರ್ಧ kg ಕೊಡಿ, 1 kg ಕೊಡಿ, ನಿಮ್ಮ ಇಷ್ಟ, ನೀವು ಎಷ್ಟಾದರೂ ಕೂಡ ಕೊಡ್ಬೋದು. ನಿಮ್ಮ ಶಕ್ತಿ ಹೆಂಗಿದೆ ಹಂಗೆ ಕೊಡಿ, ಆಯಿತಾ? ಬುಧವಾರ ದಿನ ಮಾಡುವಂಥದ್ದು ಅಕ್ಕಿ, 2 ಎಳ್ನೀರಿನಕಾಯಿ, 2 ತೆಂಗಿನಕಾಯಿ. ತೆಂಗಿನಕಾಯಿನ ನಾವು ಕಾರ್ಯಸಿದ್ಧಿಗೋಸ್ಕರ ಮಾಡುವಂಥದ್ದು. ಕಾರ್ಯಸಿದ್ಧಿ ನಾವು ಏನೋ ಅಂದ್ಕೊಂಡಿದ್ದೀವಿ ಅದು ಆಗಬೇಕು. ನೀವೇನು ಮಾಡಬೇಕಂದ್ರೆ ಅಕ್ಕಿ, 2 ಎಳ್ನೀರಿನಕಾಯಿ, 2 ತೆಂಗಿನಕಾಯಿ ತೊಗೊಂಡೋಗಿ ರಾಯರ ಮಠಕ್ಕೆ ಬುಧವಾರ ಕೊಡುವಂಥದ್ದು. ಬೆಳಿಗ್ಗೆ ಆದರೂ ಕೊಡಿ, ಸಂಜೆ ಆದರೂ ಕೊಡಿ, ಒಟ್ಟಿನಲ್ಲಿ ಕೊಟ್ಟು ಬರುವಂಥದ್ದು. ಅಲ್ಲಿರ್ತಾರಲ್ವ ಅರ್ಚಕರು, ಅವ್ರಿಗೆ ಹೇಳಬೇಕು, ಗುರುಗಳೇ ಈ ಥರ ಒಂದು ಸೇವೆನ ಮಾಡ್ತಾ ಇದ್ದೀನಿ, ಎಳ್ನೀರಿನ ಅಭಿಷೇಕ ಬೆಳಗ್ಗೆ ನೀವು ಹೆಂಗಿದ್ರು ಕೂಡ ರಾಯರಿಗೆ ಅಲಂಕಾರ ಮಾಡ್ತಾ ಇರ್ತೀರಲ್ವ, ಎಳ್ನೀರಿನ ಅಭಿಷೇಕ ಮಾಡಿಬಿಡಿ ನನ್ನ ಕಡೆಯಿಂದ, ಈ ಒಂದು ಪುಟ್ಟ ಅಳಿಲು ಸೇವೆನ ಮಾಡ್ತಾ ಇದ್ದೀನಿ, ಇಲ್ಲ ಅನ್ಬೇಡಿ, ದಯವಿಟ್ಟು ಮಾಡಿ ಅಂತ ಅವ್ರ ಹತ್ರ ಕೇಳ್ಕೋಬೇಕು. ನಾನು ಹಿಂದೆ ಕೂಡ ಮಠಗಳಲ್ಲಿ ಮಾಡ್ತಾರೆ. ನಾನು ಹಿಂದೆ ಕೂಡ ಒಂದು ವಿಡಿಯೋದಲ್ಲಿ ನಾನು ಮಂಡಿ ಸೇವೆ ಸಲ್ಲಿಸೋಕೆ ಸ್ವಾಮಿ ಅವಕಾಶ ಕೊಟ್ಟಿದ್ರು, ಲೈವ್ ವಿಡಿಯೋ ಮಾಡಿದ್ದೆ ನೋಡಿ. ಅಲ್ಲಿ ಎಳ್ನೀರಿನ ಅಭಿಷೇಕ ಸೇವೆ ಕೂಡ ಆಯಿತು, ನೋಡಿರ್ತೀರಾ ನೀವು, ತುಂಬ ಜನ ನೋಡಿದ್ದೀರಾ. ನೋಡಿಲ್ಲ ಅನ್ನೋರು ಕೂಡ ಲೈವ್ ವಿಡಿಯೋ ನೋಡಿ, ಫಸ್ಟ್ ಅದೇ ನಾನು ಲೈವ್ ಬಂದಿದ್ದು, ಅವತ್ತೇ ಮಾಡಿರುವಂಥದ್ದು, ಅದು ರಾಯರ ಮಠದಲ್ಲೇ. ಸೊ ಏನು ಮಾಡಬೇಕಂತ ಅಂದರೆ 2 ಎಳ್ನೀರು, 2 ತೆಂಗಿನಕಾಯಿ, ಸ್ವಲ್ಪ ಅಕ್ಕಿನ ರಾಯರ ಮಠಕ್ಕೆ ಕೊಟ್ಟು ಬರುವಂಥದ್ದು, 5 ಆಗ್ಬಿಡುತ್ತೆ ಅಲ್ಲಿ, ಆಯಿತಾ? ಆವಾಗ ಏನು ಮಾಡಬೇಕಂದ್ರೆ ನೀವು ಅದನ್ನು ಕೊಟ್ಬಿಟ್ಟು 3 ಪ್ರದಕ್ಷಿಣೆನ ಮಾಡಿಕೊಂಡು ರಾಯರ ಹತ್ರ ಕೂತ್ಕೊಂಡು ರಾಯರ ಹತ್ರ ಫಸ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಸ್ವಾಮಿ, ಈ ಒಂದು ಕಾರಣಕ್ಕೆ ನನ್ನ ಜೀವನದಲ್ಲಿ ದುಡ್ಡಿನ ವಿಷಯದಲ್ಲಿ ಅನ್ಯಾಯ ನಡೆದ್ಬಿಟ್ಟಿದೆ, ಕೊಟ್ಟ ಹಣ ಬರ್ತಾ ಇಲ್ಲ, ಏನೋ ಕಷ್ಟದಲ್ಲಿದ್ದೀನಿ ನಾನು ಕೂಡ, ಅದರಿಂದ ಈಚೆ ಬರೋಕ್ಕಾಗ್ತಾ ಇಲ್ಲ, ಅಥವಾ ನಾನು ಮುಂದೆಜ್ಜೆ ಇಡೋಕ್ಕಾಗ್ತಾ ಇಲ್ಲ, ಬೇರೆ ಕೆಲಸಗಳಿಗೆ ನಾನು ಮುಂದೆಜ್ಜೆ ಇಡೋಕ್ಕಾಗ್ತಾ ಇಲ್ಲ, ನಾನು ಏನೋ ಒಂದು ಕೆಲಸನ ಮಾಡೋಣ, ಲೈಫಲ್ಲಿ ಸಕ್ಸಸ್ ಆಗೋಣ ಅಂತ ಹೋದರೆ ಈ ನೋವು ನನ್ನ ಕಾಡುತ್ತೆ, ಇದಾಗ್ಬಿಟ್ಟಿದೆಯಲ್ಲ, ಇದು ತಡೀತಾ ಇದೆ ಸ್ವಾಮಿ, ನನ್ನ ತಡೀತಾ ಇದೆ, ಬರಬೇಕಾದಂಥ ದುಡ್ಡು ಕೂಡ ಬರ್ತಾ ಇಲ್ಲ ನನಗೆ, ಈ ಥರ ಆಗಿದೆ ಗುರುರಾಯರೇ. ನಿಮ್ಮ ಸೇವೆನ 5 ದಿನಗಳ ನಿಮ್ಮ ಸೇವೆನ ನಾನು ಮನೇಲಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ಒಂದು ಪುಟ್ಟ ಅಳಿಲು ಸೇವೆನ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೂಡ ಇದನ್ನು ಸ್ವೀಕರಿಸಿ, ದಯವಿಟ್ಟು ನನಗೆ ಸಂಪೂರ್ಣ ಫಲಗಳನ್ನು ಕೊಟ್ಟು, ನಾನು ಯಾವ ವಿಷಯದಲ್ಲಿ ಮೋಸ ಹೋಗಿದ್ದೀನೋ, ಯಾವ ವಿಷಯದಲ್ಲಿ ನನಗೆ ಅನ್ಯಾಯ ಆಗಿದೆಯೋ ದುಡ್ಡಿನ ವಿಷಯದಲ್ಲಿ, ಅದು ಬರೋ ಥರ ದಯವಿಟ್ಟು ನೀವೇ ಒಂದು ಪವಾಡವನ್ನು ಮಾಡಬೇಕು ಗುರುರಾಯರೇ. ನಿಮಗೆ ಆಗದೇ ಇರೋದು ಇಲ್ಲಿ ಯಾವುದು ಕೂಡ ಇಲ್ಲ ನನ್ನಪ್ಪ, ಕಲಿಯುಗದ ಕಾಮಧೇನುವೆ, ಇದನ್ನು ಮಾಡಿಕೊಡಿ ಅಂತ ರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನೀವೇನು ಮಾಡಬೇಕು, ರಾಯರ ಮಠದಲ್ಲಿ ಕೂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನೀವು 21 ಸಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 21 ಸಲ ಭಕ್ತಿಯಿಂದ ಹೇಳ್ಕೊಂಬಿಟ್ಟು ಏನು ಮಾಡಿ, ಮನೆಗೆ ಬಂದು ಗುರುವಾರ ಬೆಳಗ್ಗೆ ಮೊದಲನೇ ಪೂಜೆ ಬ್ರಹ್ಮ ಮುಹೂರ್ತದಲ್ಲೇ ಮಾಡಿ. 4:15 ನಿಮಗೆ ಇನ್ನೇನು ಸೂರ್ಯ ಉದಯಿಸ್ತಾರೆ ಅಂದ್ಕೊಳ್ಳಿ, 5:15 ಒಳಗೆ ಮುಗಿಸ್ಬಿಡಿ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಮನೇನ ಒರೆಸ್ಕೋಬೇಕು. ನೀವು ಮನೆ ದೇವರಿಗೆ, ವಿನಾಯಕರಿಗೆ ಮೊದಲನೇದಾಗಿ ಎಲ್ಲವೂ ಕೂಡ ಕೇಳ್ಕೋಬೇಕು, ವಿನಾಯಕರ ಹತ್ರ ಕೇಳ್ಕೋಬೇಕು. ಮೊದಲನೇದಾಗಿ ನಿಮ್ಮ ಮನೆ ದೇವರ ಹತ್ರ, ವಿನಾಯಕರ ಹತ್ರ, ಸ್ವಾಮಿ ಈ ಒಂದು ಕಾರಣಕ್ಕೆ 5 ದಿನಗಳ ಸೇವೆನ ಮಾಡ್ತಾ ಇದ್ದೀನಿ, ರಾಯರ ಸೇವೆನ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನೀವೇನು ಮಾಡಬೇಕು, ಒಂದು ಜಾಗದಲ್ಲಿ ಸಪ್ರೇಟಾಗಿ, ಇದು ರಾಯರ ಸೇವೆ ಆಗಿರುತ್ತಲ್ವ, ರಾಯರ ಫೋಟೋವನ್ನು ಸಪ್ರೇಟಾಗಿ ಇಡಬೇಕಾಗತ್ತೆ. ಒಂದು ಜಾಗದಲ್ಲಿ ಒಂದು ಕಟ್ಟಿಗೆ ಮಣೆ ಬರುತ್ತಲ್ವ, ಅದನ್ನ ಇಟ್ಬಿಟ್ಟು ಅಲ್ಲಿ ರಂಗೋಲಿ ಹಾಕಿ ರಾಯರ ಫೋಟೋವನ್ನು ಇಟ್ಟು, ರಾಯರ ಹತ್ರ ಮೊದಲನೇದಾಗಿ ಫೋಟೋ ಇಡಬೇಕಾದ್ರೆ ಕೇಳ್ಕೊತಾ ಇರಬೇಕು, ರಾಯರೇ ಈ ಒಂದು ಇದಕ್ಕೆ ಸೇವೆನ ಮಾಡ್ತಾ ಇದ್ದೀನಿ. ಮನೆ ದೇವರ ಹತ್ರ ಆದರೂ ಕೂಡ ಅಷ್ಟೇ ಕೇಳ್ಕೋಬೇಕು, ಈ ಒಂದು ಸೇವೆನ ಮಾಡ್ತಾ ಇದ್ದೀನಿ, ಕಟ್ಟುನಿಟ್ಟಿನ ಸೇವೆನ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೂಡ ನನಗೆ ಕಳ್ಕೊಂಡಂಥ ಹಣ ಬರೋ ಥರ ಆಶೀರ್ವಾದ ಮಾಡಿ ನನ್ನಪ್ಪ ಅಂತ ಎಲ್ಲ ದೇವರ ಹತ್ರ, ಮನೆ ದೇವರ ಹತ್ರ, ವಿನಾಯಕರ ಹತ್ರ, ನೀವು ವಿನಾಯಕರ ಹತ್ರ ಮನೆ ದೇವರ ಹತ್ರ ಕೇಳ್ಕೊಂಡು ಬರೋದ್ರಿಂದ ಸಂಪೂರ್ಣ ಫಲಗಳು ಖಂಡಿತ ಕೊಡ್ತಾರೆ. ಅಲ್ಲಿ 2 ದೀಪವನ್ನು ಹಚ್ಬಿಡಿ, ಮನೆಯಲ್ಲಿ ಹಚ್ಚಿಬಿಟ್ಟು ಮನೆ ದೇವರ ಹತ್ರ ದೀಪವನ್ನು ಹಚ್ಚಿಬಿಟ್ಟು ಆಮೇಲೆ ಏನು ಮಾಡಿ ಅಂತ ಅಂದರೆ ಈ ರಾಯರ ಫೋಟೋವನ್ನು ಇಟ್ಟಿರ್ತಿರಲ್ಲ, ರಾಯರ ಮುಂದೆ ಸಾಧ್ಯವಾದರೆ ತುಪ್ಪದ ದೀಪವನ್ನು ಹಚ್ಚಿ ಅಂತಲೇ ನಾನು ಹೇಳಲ್ಲ, ಇಲ್ಲ ಅಂದರೆ ನಿಮ್ಮ ಶಕ್ತಿ ಹೆಂಗಿದೆ ಹಂಗೆ ದೀಪವನ್ನು ಹಚ್ಚಿ ಹೂಗಳನ್ನ ಇಟ್ಟು, ನೀವು ಯಾವ ರೀತಿ ಹೂವನ್ನ ತೊಗೊಂಬರ್ತೀರೋ, ಹೂವು ತುಳಸಿ ಮಾತ್ರ ತೊಗೊಂಬಂದರೆ ತುಂಬ ಒಳ್ಳೆಯದು, ಆಯಿತಾ? ನೀವೇನು ಮಾಡಬೇಕಂದ್ರೆ ರಾಯರ ಹತ್ರ ಕೇಳ್ಕೋಬೇಕು. ಯಾರು ನಿಮಗೆ ದುಡ್ಡು ಕೊಡಬೇಕಲ್ವಾ, ಅವರ ಹೆಸರನ್ನು ರಾಯರ ಹತ್ರ ಹೇಳ್ಕೋಬೇಕು. ರಾಯರೇ ಈ ಥರದ ವ್ಯಕ್ತಿ ನನಗೆ ದುಡ್ಡು ಕೊಡಬೇಕು, ಹೆಂಗೆ ನಡೆದಿದೆ ನನ್ನ ಜೀವನದಲ್ಲಿ, ಏನು ನಡೆದಿದೆ, ಏನಾಯ್ತಲ್ವ ಅದನ್ನು ನಿಧಾನವಾಗಿ ರಾಯರ ಹತ್ರ ಹೇಳ್ಕೊಳ್ಳಿ.
ನಿಧಾನವಾಗಿ ಹೇಳ್ಕೊಳ್ಳಿ, ಮನಸ್ಸಲ್ಲೆಲ್ಲ ನಿಧಾನವಾಗಿ ರಾಯರ ಹತ್ರ ಹೇಳ್ಕೊಳ್ಳಿ. ಈ ಕಾರಣಕ್ಕೆ ಇಂಥ ವ್ಯಕ್ತಿಗಳನ್ನ ನಂಬಿದೆ, ಇವರು ಹಿಂಗೆ ನನಗೆ ನಂಬಿಸಿದ್ರು, ಈಗ ಹಿಂಗಾಯಿತು, ತಪ್ಪೋ ಸರಿನೋ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಸಾಕ್ಷಿಗೂ ಕೂಡ ನಾನು ತಿರ್ಗಾ ಈ ತಪ್ಪನ್ನು ಮಾಡಲ್ಲ, ನಿಮ್ಮ ಸಾಕ್ಷಿಗೂ ಕೂಡ ಸತ್ಯ, ನೀವು ನನ್ನ ಕಣ್ಮುಂದೆ ಇದ್ದೀರಾ ಅಂತ ಅಂದರೆ ನಿಮ್ಮ ಸಾಕ್ಷಿಗೂ ಕೂಡ ಸತ್ಯ ಸ್ವಾಮಿ, ಈ ಥರ ತಪ್ಪನ್ನು ನಾನು ಮಾಡಲ್ಲ, ಆದರೆ ನಾನು ಏನನ್ನು ಕಳ್ಕೊಂಡಿದ್ದೀನೋ ಅದು ನನಗೆ ಮರಳಿ ಕೊಟ್ಬಿಡು ನನ್ನಪ್ಪ. ಈ ಥರ ತಂದು ಕೊಟ್ಟಿದ್ದೀನಿ, ಬೇರೆಯವ್ರ ಹತ್ರ ತೊಗೊಂಬಂದು ಕೊಟ್ಟಿದ್ದೀನಿ, ಅಥವಾ ಏನೋ ನೀವು ಕಷ್ಟಪಟ್ಟು ದುಡ್ದು ಇಟ್ಕೊಂಡಿರ್ತೀರ, ಒಂದೇನೋ ಕನಸಿರುತ್ತೆ, ಈ ಥರ ಆಗ್ಬಿಟ್ಟಿದೆ ನನ್ನಪ್ಪ ಅಂತ ಎಲ್ಲ ರೀತಿಯ ಕಷ್ಟಗಳನ್ನ ಹೇಳ್ಕೊಂಡು ರಾಯರ ಮುಂದೆ ಹೇಳ್ಕೊಂಡು ದೀಪವನ್ನು ಹಚ್ಚಿ, ಆಯಿತಾ. ಹೇಳ್ಕೊಂಡು ದೀಪವನ್ನು ಹಚ್ಚಿ ರಾಯರ ಹತ್ರ, ರಾಯರ ಬಲಭಾಗಕ್ಕೆ, ಮನೇಲಿ ಇರ್ತಿರಲ್ವ, ಫೋಟೋ ಇಟ್ಟಿರ್ತಿರಲ್ವ, ಬಲಭಾಗಕ್ಕೆ ಕುತ್ಕೊಂಡ್ಬಿಟ್ಟು ಕೇಳುವಂಥದ್ದು ರಾಯರ ಒಂದು ಮೂಲ ಮಂತ್ರವನ್ನಾಗಲಿ ಅಥವಾ ಒಂದು ಬಲಭಾಗಕ್ಕೆ ಕುತ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಸಲ ಹೇಳುವಂಥದ್ದು. 108 ಸಲ 5 ದಿನ ಕೂಡ ಇದೇ ರೀತಿ ಸೇವೆನ ಮಾಡುವಂಥದ್ದು. 5 ದಿನ ಕೂಡ ಇದೇ ರೀತಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಸಲ ಹೇಳುವಂಥದ್ದು. ನಿಮ್ಮೆಲ್ಲ ಕಷ್ಟಗಳನ್ನ ಹೇಳ್ಕೊಂಡು, ಮೊದಲನೇ ದಿನ ಎಲ್ಲ ರೀತಿಯ ಕಷ್ಟಗಳನ್ನ ಹೇಳ್ಕೊಂಡು ದೀಪವನ್ನು ಹಚ್ಚಿ, ಇನ್ನು 2ನೇ ದಿನ 3ನೇ ದಿನ ದೀಪವನ್ನು ಹಚ್ತಾ ಬನ್ನಿ, ಖಂಡಿತವಾಗ್ಲೂ ಕೂಡ ನಡೆಯುತ್ತೆ. ಆಮೇಲೆ ಏನಂತ ಅಂದರೆ ಇನ್ನೊಂದು ನೋಡಿ, ಈ ಒಂದು ವ್ರತದಲ್ಲಿ ಮುಖ್ಯವಾಗಿ ನೀವು ಪಾಲಿಸಬೇಕಾದಂಥದ್ದು ಏನಂತ ಅಂದರೆ 5 ದಿನನೂ ಕೂಡ ನೀವು ಯಾರು ಕೂಡ ಈ ಒಂದು ವ್ರತವನ್ನು ಹಿಡಿದಿರ್ತಿರಲ್ಲ, ಕೂದಲನ್ನ ತೆಗಿಯಂಗಿಲ್ಲ, ಆಯಿತಾ. ಕೂದಲನ್ನ ತೆಗೆಸುವಂಥದ್ದು ಅದು ಯಾವುದು ಕೂಡ ಮಾಡುವಂಗಿಲ್ಲ. ಜೊತೆಗೆ ಉಗುರನ್ನು ತೆಗಿಯೋಂಗಿಲ್ಲ, ಕೈ ಉಗುರನ್ನು ಕಚ್ಚೋದಾಗಿರ್ಬೋದು, ತೆಗೆಯೋದಾಗಿರ್ಬೋದು, ಇದು ಕೂಡ ಮಾಡೋಂಗಿಲ್ಲ. ಎಲ್ಲೂ ಕೂಡ ಹೊರಗಡೆ ಊಟ ಮಾಡೋಂಗಿಲ್ಲ, ಆಯಿತಾ. ಹೊರಗಡೆ ಊಟ ಮಾಡೋಂಗಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಸೇವಿಸೋದಂತೂ ಖಂಡಿತವಾಗ್ಲೂ ಇರೋದಿಲ್ಲ. 5 ದಿನ ರಾಯರ ಒಂದು ಸೇವೆ ಕಟ್ಟುನಿಟ್ಟಾಗಿರುತ್ತೆ, ಖಂಡಿತ ಸಂಪೂರ್ಣ ಫಲಗಳು ಸಿಗುತ್ತೆ. ಜೊತೆಗೆ ಬ್ರಹ್ಮಚಾರ್ಯ ಪಾಲನೆ ಮಾಡಿ, ಆಯಿತಾ. ಇಷ್ಟು ಸೇವೆಗಳನ್ನ ನೀವು ಖಂಡಿತವಾಗ್ಲೂ ಕೂಡ ಮಾಡ್ತೀನಿ ಅಂತ ಅಂದರೆ ಕಟ್ಟುನಿಟ್ಟಾಗಿ 5 ದಿನ ನಾನು ಮಾಡ್ತೀನಿ, ನನಗಿಷ್ಟು ಕಷ್ಟ ಇದೆ, ಆ ಕಷ್ಟ 5 ದಿನದಲ್ಲಿ ನನಗೆ ಇದಾಗತ್ತಂದರೆ ಮಾಡ್ತೀನಿ ಅಂತ ಅಂದರೆ ಖಂಡಿತ ಮಾಡಿ, ನಂಬಿಕೆನ ಇಟ್ಟು. ನೀವು ಕಳ್ಕೊಂಡಂಥ ಹಣ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ, ಯಾವುದೋ ಒಂದು ರೂಪದಲ್ಲಿ ರಾಯರ ಪವಾಡ ಮಾಡೇ ಮಾಡ್ತಾರೆ. ಪವಾಡ ಪುರುಷರವರು, ಆಯಿತಾ. ಖಂಡಿತ ಮಾಡೇ ಮಾಡ್ತಾರೆ ರಾಯರು, ಆಯಿತಾ. ಖಂಡಿತ ನೀವು ಕಳ್ಕೊಂಡಂಥ ಹಣ ಕೂಡ ನಿಮಗೆ ಬರುತ್ತೆ. ಜೊತೆಗೆ ಇದೆಲ್ಲ ಆಗುತ್ತಲ್ವ, 21 ದಿನ ಅಥವಾ 41 ದಿನಗಳಲ್ಲಿ ನಿಮಗೆ ಕಳ್ಕೊಂಡಂಥ ಹಣ ವಾಪಸ್ ಬಂದೇ ಬರುತ್ತೆ, ಆಯಿತಾ. ಅದಕ್ಕೊಂದು ಸೂಚನೆ ರಾಯರು ಕೊಟ್ಟೇ ಕೊಡ್ತಾರೆ. ನೀವು ಮಾಡಬೇಕಾದ್ರೆ ಎಷ್ಟೋ ಬದಲಾವಣೆಗಳು ಕಾಣ್ತೀರಾ ನೀವು, ಕೆಲವರಿಗಂತೂ 2-3 ದಿನಗಳಲ್ಲೇ ಬಂದಿರುತ್ತೆ. ಆದರೆ ಇದೊಂದು ಆಲೋಚನೆ ಬೇಡ, ನನಗೆ ತೊಗೊಂಡವ್ರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಅವರು ಕಾಂಟ್ಯಾಕ್ಟಿಗೂ ಕೂಡ ಸಿಗ್ತಾ ಇಲ್ಲ, ಹೆಂಗಾಗುತ್ತೋ ಏನೋ, ರಾಯರು ಮಾಡ್ತಾರೆ. ರಾಯರಿಗೆ ಅಸಾಧ್ಯವಾದಂಥದ್ದು ಯಾವುದೂ ಕೂಡ ಇಲ್ಲ. ಒಟ್ಟಿನಲ್ಲಿ ನೀವು ಕಳ್ಕೊಂಡಂಥ ಹಣ ನಿಮಗೆ ಬರಬೇಕು, ಆಯಿತಾ. ನಿಮಗೆ ಒಂದು ಏನು ನೋವನ್ನು ಕೊಟ್ಟಿರ್ತಾರೋ ಅವ್ರಿಗೇನು ಕೊಡಬೇಕು ಕೂಡ ರಾಯರು ಕೊಡ್ತಾರೆ. ಆದರೆ ನೀವು ಮಾಡುವಂಥ ಸೇವೆನ ಮಾಡಿ, ಇದೆಲ್ಲ ಆಗಿ ನಿಮ್ಗೆ ಹಣ ಬಂದ ಮೇಲೆ ಏನು ಮಾಡಿ ಅಂತ ಅಂದರೆ, ಯಾರಾದರೂ ಇಬ್ಬರಿಗೆ ರಾಯರ ಹೆಸರನ್ನ ಹೇಳಿ ಯಾರಿಗಾದರೂ ಕೂಡ ಊಟವನ್ನು ಕೊಡಿಸ್ಬೇಡಿ. ಗುರುರಾಯರಿಗೆ ಧನ್ಯವಾದಗಳನ್ನ ಹೇಳೋ ಮುಖಾಂತರ ಊಟವನ್ನು ಕೊಡಿಸುವಂಥದ್ದು. ಕೊಡಬೇಕಾದ್ರೆ ಶ್ರೀ ರಾಘವೇಂದ್ರ ನಂಬಿಕೆನ ಇಟ್ಟು ಈ ಒಂದು ವ್ರತವನ್ನು ಮಾಡಿ, ಈ ಒಂದು ಸೇವೆನ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಗಳಿದ್ರೆ ಖಂಡಿತವಾಗ್ಲೂ ಕೇಳಿ. ಜೊತೆಗೆ ಅಕ್ಕ ತಂಗಿರೇನಾದರೂ ಕೆಲವೊಂದು ತಿಂಗಳಲ್ಲಿ ಕೆಲವೊಂದು ಸಲ ಮಾಡೋಂಗಿರಲ್ಲ ಪೂಜೆ, ಆ ದಿನಗಳು ನಿಮ್ಮ ದಿನಗಳನ್ನ ಮುಗಿಸ್ಕೊಂಡೇ ಶುರು ಮಾಡಿ, ಆಯಿತಾ. ಖಂಡಿತವಾಗ್ಲೂ ಕೂಡ ರಾಯರು ಸಂಪೂರ್ಣವಾದಂಥ ಫಲವನ್ನು ಕೊಡಲಿ. ಆಮೇಲೆ ರಾಯರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಅಂತ ಕೂಡ ಕೇಳ್ಕೊತಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ಕೇಳಿ ನನಗೆ. ನಾನು ಖಂಡಿತವಾಗ್ಲೂ ಕೂಡ ಡ್ಯೂಟಿನಲ್ಲಿದ್ದಾಗ ಕೆಲವೊಂದು ಸಲ ಲೇಟ್ ಆಗುತ್ತೆ, ಖಂಡಿತ ರಿಪ್ಲೈ ಮಾಡಿರ್ತೀನಿ ನಾನು. ನೀವು ಕಮೆಂಟ್ಸಲ್ಲಿ ಕೇಳ್ಕೊಳ್ಳಿ, ಏನಾದರೂ ಡೌಟ್ ಇದ್ದರೆ ಖಂಡಿತ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಆಯಿತಾ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.